ಸರ್ ಸೂಪರ್ ಮೂವಿ. ಆ ಫಸ್ಟ್ ಪಾರ್ಟ್ ನೋಡೋ ಥರ ಇದನ್ನು ಕೂಡ ಸೂಪರಾಗಿ ನೋಡ್ಬೋದು. ನಾವು ನಾಳೆ ನೋಡಬೇಕು ಅಂದ್ಕೊಂಡಿದ್ದೀನಿ. ಪ್ರೀಮಿಯರ್ ಶೋ ನೋಡೋರು ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ. ಸೂಪರಾಗಿ ಮಾಡಿದ್ದಾರೆ ಮೂವಿನ. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ನೋಡೋದಕ್ಕಿಂತ ಸಿಂಗಲ್ ಆಗಿ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಅನ್ಕೊಂಡು. ಸೂಪರ್ ಅಂದರೆ ಸೂಪರ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಬಾಲಿವುಡ್ ಮೂವಿ ಇಳಿತಾ ಇದ್ದಿದ್ದನ್ನು ಎತ್ತಿದ್ದಾರೆ ಅಂತ ಹೇಳ್ಬೋದು ಈ ಮೂವಿನ. ಪಾರ್ಟ್ 1 ನಮಗೊಂಥರ ಕಮರ್ಷಿಯಲ್ ಆಗಿ ಒಂಥರ ಹೈ ಆಗಿ ನಮಗೆ ತೋರಿಸಿದ್ರು. ಸೆಕೆಂಡ್ ಹಾಫಲ್ಲಿ ನಾವೇನು ಫಸ್ಟ್ ಪಾರ್ಟಲ್ಲಿ ನಾವೇನೇನು ಥ್ರೆಡ್ಗಳನ್ನ ಬಿಟ್ಟಿದ್ರೋ ಅದಕ್ಕಿಂತ ಎಲ್ಲವನ್ನೂ ಕೂಡ ಕೂಡಿಸಿ ಸೂಪರಾಗಿ ಮೂವಿ ಮಾಡಿದ್ದಾರೆ. ಸೆಕೆಂಡ್ ಪಾರ್ಟು ಪಾಕಿಸ್ತಾನ ಹೇಗೆ ತುಳಿಬೇಕು ಅನ್ನೋದನ್ನು ಈ ಮೂವಿ ನೋಡಬೇಕು. ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಮೂವಿ ನೋಡ್ಬೋದು. ಈ ಮೂವಿನ ಸೂಪರ್ ಸಖತ್ತಾಗಿತ್ತು. ಎಲ್ಲ ತುಂಬ ಚೆನ್ನಾಗಿದೆ. ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರಿಗಿಂತ ಚೆನ್ನಾಗಿ ಮಾಡಿದ್ದಾರೆ. ವಿಲನ್ ಇಸ್ ಆಲ್ಸೋ ವೆರಿ ಗುಡ್. ಪಾಲಿಟಿಕ್ಸ್ ಇದೆ. ಇಟ್ ಈಸ್ ಅ ಲಿಟಲ್ ಬಯಸ್ಡ್. ಆಬ್ವಿಯಸ್ಲಿ ನಾವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ದ ಫಿಲಮ್ ಇಸ್ ವೆರಿ ವೆಲ್ ಮೇಡ್. ಸೊ ಏನು ಪ್ರಾಬ್ಲಮ್ ಏನಿಲ್ಲ. ಸಚ್ ಮೂವೀಸ್ ಶುಡ್ ಬಿ ಮೇಡ್ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಮೂವಿ. ಡಬಲ್ ಟ್ವೈಸ್. ವೆರಿ ಗುಡ್ ಮೂವಿ. ಥ್ಯಾಂಕ್ ಯು. ಚೆನ್ನಾಗಿತ್ತು ಫಿಲಮ್. 10 on 10 ಸಾಲಿಡ್ 10 on 10 ಮೂವಿ. ನಾವೆಲ್ಲ ಇಂಜಿನಿಯರಿಂಗ್ ಬಿಟ್ಟು ಆರ್ಮಿ ಸೇರ್ಕೊಬೇಕು ಅಂತ. ಆರ್ಮಿ ಸೇರ್ಕೊಳ್ಳೋಕೆ ಇನ್ಸ್ಪೈರೇಷನ್ ಇದೆ. ತುಂಬಾ ಚೆನ್ನಾಗಿದೆ ಮೂವಿ. ಆಕ್ಚುಲಿ ಸ್ಪೈ ಆಗ್ಬೇಕಂತ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ತುಂಬಾ ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಎಲ್ಲ A to Z. ಸೆಕೆಂಡ್ ಹಾಫ್ ಎಲ್ಲ ಬ್ಲಾಸ್ಟ್ ಆಗಿದೆ. ತುಂಬಾ ಟ್ವಿಸ್ಟ್ ಇದೆ. ಹೌದು. ತುಂಬಾ ಬ್ರೂಟಲ್. ಫುಲ್ ರಿವೆಂಜ್ ಇದೆ. ಸಕ್ಕತ್ತಾಗಿದೆ. ಅವರ ಲೈಫ್ ಹಿಸ್ಟರಿ ಫುಲ್ ಬ್ಲಡ್ ಶೆಡ್. ಫುಲ್ ರೆಡ್ ಶೇಡ್ ಇದೆ. ಕಂಪ್ಲೀಟ್ ರೆಡ್ ಅಂಡ್ ಬ್ಲಾಕ್. ಸ್ಟಾರ್ಟಿಂಗ್ ಹೇಗಿದ್ರು, ಜರ್ನಿ ಹೇಗಿತ್ತು ಅವ್ರದ್ದು, ಅವ್ರು ಎಷ್ಟು ಏನಕ್ಕೆ ಕಷ್ಟಪಟ್ಟರು, ಹಿಂಗ್ ಬಂದ್ರು, ತುಂಬಾ ಇದೆ. ಎಲ್ಲ ತೋರಿಸಿದ್ದಾರೆ. ಲೈಫ್ ಹಿಸ್ಟರಿ ಬಗ್ಗೆ ತುಂಬಾ ತೋರಿಸಿದ್ದಾರೆ. ಆಮೇಲೆ ಏನಾಗುತ್ತೆ ಅಂತ ತೋರಿಸಿದ್ದಾರೆ. ಸಸ್ಪೆನ್ಸ್ ಮೂವಿಲಿ ಜಮೀಲ್ ಅಂತ ಒಬ್ರು ಇದ್ದಾರೆ. ಅವ್ರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ. ಸ್ಪಾಯ್ಲರ್ ಕೊಡಲ್ಲ, ಬಂದು ನೋಡಿ. ತುಂಬಾ ಚೆನ್ನಾಗಿದೆ. ಕ್ರೇಜಿ ಆಗಿದೆ. ತುಂಬಾ ಇದೆ. ಬಟ್ ಎಷ್ಟೊಂದು ಚೆನ್ನಾಗಿದೆ ಡೈಲಾಗ್ಸ್ ಎಲ್ಲ. ಪಾಕಿಸ್ತಾನವ್ರ ಹತ್ರ ಭಾರತ್ ಮಾತಾ ಕಿ ಅನ್ಬಿಟ್ಟು ಒಂದು ಸೀನ್ ಬರುತ್ತೆ. ಅವ್ರ ಕೈಲೇ ಭಾರತ್ ಮಾತಾ ಕಿ ಜೈ ಅನ್ನಿಸ್ತಾರೆ. ಅದು ಒಂಥರ ಗೂಸ್ ಬಂಪ್ಸ್ ಎಲ್ಲಾ ಕಡೆ. ಅವ್ರ ಕೈಲಿ ಭಾರತ್ ಮಾತಾ ಕಿ ಜೈ ಅಂತ 2 ಸಲ ಹೇಳಿಸ್ತಾರೆ. ಅದು ಒಂಥರ ಗೂಸ್ ಬಂಪ್ಸ್. ಎಲ್ಲಾ ಕಡೆಯಿಂದ ಗೂಸ್ ಬಂಪ್ಸ್ ಬರುತ್ತೆ. ತುಂಬಾ ಖುಷಿ ಆಗುತ್ತೆ. ಅದೊಂದು ಸೀನ್ ಮಾತ್ರ ಎಲ್ಲರೂ ನೋಡ್ಲೇಬೇಕು ಇಂಡಿಯನ್ಸ್ ಆಗಿ. ಇನ್ನ ಕಂಟೆಂಟ್ಸ್ ಕೊಡ್ತಾರೆ. ಇದೇ ತರ ಯಾವಾಗಲೂ ಬರ್ತಾ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ. ಈ ತರ ಮೂವೀಸ್ ಇಂಡಿಯಾದಲ್ಲಿ ತುಂಬಾ ಬರಬೇಕು. ಇದೇ ತರ ಮೂವೀಸ್ ಇಂಡಿಯಾದಲ್ಲಿ ಬರ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಕ್ಕೂ ತುಂಬಾ ಚೆನ್ನಾಗಿದೆ ಮೂವೀಸ್ ಇದು. ಹ್ಯಾಟ್ಸ್ ಆಫ್ ಡೈರೆಕ್ಟರ್ಗೆ. ಸರ್ ಮೂವಿ ತುಂಬ ಕ್ರೇಜಿ ಆಗಿದೆ. ಸ್ಪಾಯ್ಲರ್ ಕೊಡಬಾರ್ದು, ಬಟ್ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದೆನ್ ವಾಟ್ ಯು ಹ್ಯಾವ್ ಎಕ್ಸ್ಪೆಕ್ಟೆಡ್ ಇನ್ ದ ಪಾರ್ಟ್ 1. ಸಕ್ಕದಾಗಿದೆ ಮೂವಿ ಅಂತೂ. ಹೆಂಗೆ ಇನ್ಫಿಲ್ಟ್ರೇಟ್ ಆದಮೇಲೆ ದ ಟ್ರಾನ್ಸಿಷನ್ ಫ್ರಮ್ ಪಾರ್ಟ್ 1 ಇಂದ ಪಾರ್ಟ್ 2 ಯಾವಾಗ ಹೋಗುತ್ತೆ, ಮತ್ತೆ ಹೆಂಗೆ ಸ್ಕ್ರೀನ್ ಪ್ಲೇ ನಾರ್ಮಲ್ ಆಗಿಲ್ಲ. ಸ್ಕ್ರೀನ್ ಪ್ಲೇ ಆಬ್ಸರ್ಡ್ ಆಗಿದ್ದು ಸಕ್ಕದಾಗಿದೆ. ಮೂವಿ ಮಾತ್ರ ಅಮೇಝಿಂಗ್ ಆಗಿದೆ ಸರ್. ಎಲ್ಲರೂ ಬಂದು ನೋಡಬೇಕು. 4 hours ಹೆಂಗೆ ಹೋಗುತ್ತೆ ನಿಮ್ಗೆ ಗೊತ್ತಾಗಲ್ಲ. ಇಷ್ಟು ಹೇಳಬಲ್ಲೆ ಅಷ್ಟೇ ಸರ್. ಫಸ್ಟ್ ಹಾಫಲ್ಲಿ ಪ್ಲಾಟ್ ಬಿಲ್ಡಿಂಗ್ ತುಂಬ ಇದೆ. ದ ಇಂಟರ್ವಲ್ ಸೆಕೆಂಡ್ ಹಾಫ್ ನೀವು ಹೆಂಗೆ ಅಂದರೆ ಎಡ್ಜ್ ಆಫ್ ದ ಸೀಟಲ್ಲಿ ಇರ್ತೀರ ಸರ್. ಹಿಂಗೆ ತುದೀಲಿ ಹಿಂಗೆ ಕಾಯ್ತಾ ಕೂತಿರ್ತೀರ ಎಡ್ಜಲ್ಲಿ. ಸಖತ್ತಾಗಿತ್ತು ಸರ್. ನಾನು ಒಂದು ಹೇಳ್ತೀನಿ, ನಾನು ಪಾರ್ಟ್ 1 ನೋಡಿಲ್ಲ. ಪಾರ್ಟ್ 1 ಇವ್ನು ನನಗೆ ಬರ್ತಾ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದು. ಇಲ್ಲಿ ಬಂದ್ಬಿಟ್ಟು ಸೀಯಿಂಗ್ ಪಾರ್ಟ್ 2 ಐ ವಾಸ್ ಅಸ್ಟಾನಿಶ್ಡ್. ಐ ವಾಸ್ ಅಮೇಜ್ ಸರ್. ಏನು ಮಜಾ ಬಂತು ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. 100%. ನಾನು ಬುಕ್ ಪಾರ್ಟ್ 1 ನೋಡ್ಕೊಂಡು ಮತ್ತೆ ವಾಪಸ್ ಪಾರ್ಟ್ 2 ನೋಡೋಕೆ ಬರ್ತೀನಿ. 100% ಇಲ್ಲಿಗೆ ಬರೋಣ ಸರ್. ತುಂಬ ಚೆನ್ನಾಗಿತ್ತು ಸರ್. ಸ್ಪಾಯ್ಲರ್ ಆಗ್ಬಿಡುತ್ತೆ. ನಾನು ಇವಾಗ ಒಂದು ಸೀನ್ ಹೇಳಿದ್ರೆ ಇಟ್ ಗಿವ್ಸ್ ಅವೇ ದ ಎಂಟೈರ್ ಥಿಂಗ್, ದ ಎಂಟೈರ್ ಮೂವಿ. ನಾನು ಪಾರ್ಟ್ 1 ನೋಡಿದ್ರಿಂದ ನನಗೇನು ಕಾಂಟ್ಯಾಕ್ಟ್ಸ್ ಇಲ್ಲ ಪಾರ್ಟ್ 1. ಪಾರ್ಟ್ 2 ವಾಸ್ ಬ್ಯೂಟಿಫುಲ್. ಸೀರಿಯಸ್ಲಿ ಕೆಲಸ ಇತ್ತು ಇವ್ರಿಗೆ. ನಾವೆಲ್ಲ ಕರ್ಕೊಂಬಂದ್ವಿ. ಪಾರ್ಟ್ 1 ನೋಡಿಲ್ಲ ಅಂದ್ರೆ ಪಾರ್ಟ್ 2 ನೋಡು, ಮತ್ತೆ ಪಾರ್ಟ್ 1 ನೋಡು, ಮತ್ತೆ ಪಾರ್ಟ್ 2 ನೋಡು ಆತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ. ಅಷ್ಟು ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಹೇಗಿತ್ತು ಅನ್ನೋಕ್ಕಿಂತ ನಮಗೆ ತಿಳುವಳಿಕೆ ಕೊಡೋ ಅಂಥ ಮೂವಿ ಇದು. ಬಿಕಾಸ್ ದೀಸ್ ಆರ್ ದ ಥಿಂಗ್ಸ್ ನಮಗೆ ಬುಕ್ಸಲ್ಲಿ ಸಿಗಲ್ಲ. ಆ್ಯಸ್ ಎ ಟೀಚರ್ ನಾ ಹಿಸ್ಟ್ರಿ ಪಾಠ ಮಾಡ್ತೀನಿ, ಬಟ್ ಎಲ್ಲ ಸುಳ್ಳು ಅಂತ ಗೊತ್ತಿದ್ರೂ ವಿಧಿ ಇಲ್ಲ, ಪಾಠ ಮಾಡೋ ಪರಿಸ್ಥಿತಿ ಇತ್ತು. ಬಟ್ ಇಂಥ ಮೂವೀಸಲ್ಲಿ ನೋಡಿದಾಗ
ಸತ್ಯ ಏನು ಅಂತ ಆಚೆ ಬರ್ತಾ ಇದೆ. ಆ್ಯಂಡ್ ಐ ಸ್ಪೆಷಲಿ ಆ್ಯಸ್ ಎ ಟೀಚರ್ ಐ ಆಮ್ ಈಗರ್ಲಿ ವೇಟಿಂಗ್ ಟು ಹ್ಯಾವ್ ಮೋರ್ ಮೂವೀಸ್ ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ಜೆನ್ಜೀಸ್ ಆರ್ ಮೋರ್ ಹಿಯರ್. ಯಂಗರ್ ಜನ್ರೇಷನ್ ಇದ್ದಾರೆ ಈ ಮೂವಿ ನೋಡೋಕ್ಕೆ. ಸೊ ಎಲ್ಲೋ ಒಂದು ಕಡೆ ನನಗೆ ಏನನ್ಸುತ್ತೆ ಅಂದರೆ ಎಸ್ ದ ಕಂಟ್ರಿ ಈಸ್ ಇನ್ ದ ಸೇಫ್ ಹ್ಯಾಂಡ್ಸ್ ಅಂತ ಹೇಳ್ಬೋದು. ಎಸ್ ಇಲ್ಲ, ನಾನು ಆ್ಯಸ್ ಎ ಸ್ಟೂಡೆಂಟ್ ಇದ್ದಾಗ ಸುಮಾರು ಬುಕ್ಸ್ನ ಬೇರೆ ಬೇರೆ ಓದಿದ್ದೀನಿ ವಿಚ್ ವರ್ ಪ್ರಾಹಿಬಿಟೆಡ್. ಬಟ್ ನಾನು ಲೈಬ್ರರಿನಲ್ಲಿ ಹೋಗಿ ಅದನ್ನು ಅಲ್ಲೇ ಓದಿ, ಬಿಕಾಸ್ ಅದನ್ನು ಆಚೆ ತರೋ ಹಾಗಿರಲಿಲ್ಲ ಪ್ರಾಹಿಬಿಟೆಡ್ ಬುಕ್ಸ್. ಅದನ್ನು ಓದಿದ ಮೇಲೆ ನಂಗೆ ಗೊತ್ತಿತ್ತು ಸತ್ಯ ಏನು ಅಂತ. ಬಟ್ SSLC PUC ಅವರಿಗೆಲ್ಲ ನಾವು ಏನು ಮಾಡೋಕ್ಕಾಗಲ್ಲ, ಬುಕ್ಕಲ್ಲಿರೋದೇ ಪಾಠ ಮಾಡಬೇಕು, ಅದು ಸುಳ್ಳು. ಕೊನೆಗೆ ಹಿಸ್ಟ್ರಿ ಪಾಠ ಮಾಡೋದು ನಿಲ್ಲಿಸ್ಬಿಟ್ಟು ಐ ಸ್ಟಾರ್ಟೆಡ್ ಓನ್ಲಿ ಟೀಚಿಂಗ್ ಇಂಗ್ಲೀಷ್. ಬಟ್ ಇಂಥ ಮೂವೀಸಿಂದ ಜನಗಳ ತನಕ ತಲುಪ್ತಾ ಇದೆ ಸತ್ಯ ಏನು ಅಂತ. ನಮ್ಮ ದೇಶಕ್ಕೋಸ್ಕರ ಜನ ಎಷ್ಟು ಹೋರಾಡ್ತಿದ್ದಾರೆ, ಅವ್ರ ಬಗ್ಗೆ ಆಚೆ ಬರಲ್ಲ. ಆ್ಯಂಡ್ ಎಸ್, ಐ ಆಮ್ ಹ್ಯಾಪಿ. ಮೋರ್ ಸರ್ಪ್ರೈಸಿಂಗ್ ಅಂದರೆ ಜೆನ್ಜೀಸ್ ಆರ್ ಹಿಯರ್. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಯಂಗರ್ ಜನ್ರೇಷನ್ ಎಂಜಾಯ್ ಇಲ್ಲ, ದುಃಖ ಆಯಿತು. ನಮ್ಮ ಜನ ಎಷ್ಟು ಒದ್ದಾಡ್ತಾರೆ. ನಾವಿಲ್ಲಿ ಸಣ್ಣ ಸಣ್ಣದಕ್ಕೆ ಜಗಳ ಆಡ್ತೀವಿ, ಎಷ್ಟೋ ಸತಿ ಸಣ್ಣ ಪುಟ್ಟದಕ್ಕೆ ಸರ್ಕಾರಕ್ಕೆ ನಾವು ದೋಷ ಕಂಪ್ಲೇಂಟ್ ಮಾಡ್ತೀವಿ. ಬಟ್ ಎಷ್ಟು ಚೆನ್ನಾಗಿ ನೋಡ್ಕೋತಿದೆ ನಮ್ಮ ಸರ್ಕಾರ ಅಲ್ಲಿರೋ ಜನಗಳನ್ನ ಅನ್ನೋದನ್ನು. ಅಂದರೆ ನಮ್ಮ ಜನ ಅಲ್ಲಿ ಹೋಗಿದಾರಲ್ಲ, ಐ ಆಮ್ ಹ್ಯಾಪಿ ಫಾರ್ ದಟ್. ಇಲ್ಲ, ನಾ ಫಸ್ಟು ನಮ್ಮ ದೇಶ, ನನಗೆ ಬೇರೆ ಅವ್ರ ಜನ ಇದ್ದಾರೆ ನೋಡ್ಕೊಳಕ್ಕೆ ಅವ್ರ ದೇಶನ. ನಮ್ಮ ದೇಶದ ಬಗ್ಗೆ ನಾನು ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.